ಮುಂಬರುವ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಬಣ ಬಡಿದಾಟ ಅಂತಕ್ಕಂಥದ್ದು ಜೋರಾಗ್ತಾ ಇದೆ. ಅದು ಕಾಂಗ್ರೆಸ್ನಲ್ಲೂ ಇದೆ, ಅದು ಬಿಜೆಪಿಯಲ್ಲೂ ಕೂಡ ಇದೆ. ಯಾಕೆಂದರೆ ಬೆಳಗಾವಿ ರಾಜ್ಯದ ಎರಡನೇ ಅತಿ ದೊಡ್ಡ ಜಿಲ್ಲೆ. ಹಾಗಾಗಿ ಸಹಜವಾಗಿ ರಾಜಕೀಯ ಆಕಾಂಕ್ಷಿಗಳು ಜಾಸ್ತಿ ಇರ್ತಾರೆ. ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷದಲ್ಲಿ ಬಣ ಬಡಿದಾಟ ಜೋರಾಗಿದೆ. ಲೋಕಸಮರದ ಹೊತ್ತಲ್ಲೇ ಮತ್ತೆ ಬಣ ರಾಜಕಾರಣ ಜೋರಾಗ್ತಾ ಇದೆ. ಮತ್ತೆ ಜಿದ್ದಾಜಿದ್ದಿಗೆ ಕಾರಣವಾಗುತ್ತಾ ಬೆಳಗಾವಿ ರಾಜಕಾರಣ ಅಂತ. ಯಾಕೆ ಅಂದರೆ ಈಗ ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದರೆ ಸಚಿವ ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನೋ ಹಾಗಾಗಿದೆ. ಜಾರಕಿಹೊಳಿಗೆ ಚೆಕ್ಮೇಟ್ ಕೊಡೋದಕ್ಕೆ ಮುಂದಾದ್ರ ಹೆಬ್ಬಾಳ್ಕರ್, ಒಂದು ನಮಗೆ ಒಂದು ಅವರಿಗೆ, ಅವರ ಕ್ಷೇತ್ರದಲ್ಲಿ ಅವರೇ ಸ್ಪರ್ಧೆ ಮಾಡಲಿ, ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕಡೆಯ ಸೂಕ್ತ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆ. ಸತೀಶ್ಗೆ ಹೈಕಮಾಂಡ್ ಮುಂದೆ ಚೆಕ್ಮೇಟ್ ಕೊಟ್ರ ಲಕ್ಷ್ಮೀ ಹೆಬ್ಬಾಳ್ಕರ್. ಆ್ಯಕ್ಚುಲಿ ಬೆಳಗಾವಿ ಜಿಲ್ಲೆಯಲ್ಲಿ ಎರಡು ಲೋಕಸಭಾ ಕ್ಷೇತ್ರಗಳು ಬರುತ್ತೆ, ಒಂದು ಬೆಳಗಾವಿ ಮತ್ತೊಂದು ಚಿಕ್ಕೋಡಿ. ಸೊ ಹಾಗಾಗಿ ಒಂದು ಅವರಿಗೆ ಒಂದು ನಮಗೆ ಅಂತಕ್ಕಂಥ ಲೆಕ್ಕಾಚಾರ. ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ಲ್ಯಾನ್? ಹಾಗಾದರೆ ಒಂದು ಲಿಂಗಾಯತರು, ಇನ್ನೊಂದು ಕ್ಷೇತ್ರ ಎಸ್ ಟಿಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಸಹಜವಾಗಿ ಲಿಂಗಾಯತರಿಗೆ ಕೊಟ್ಟರೆ ನಮಗೆ, ಎಸ್ ಟಿ ಕೊಟ್ಟರೆ ಅವ್ರಿಗೆ ಅಂತಕ್ಕಂಥ ಲೆಕ್ಕಾಚಾರ ಅಷ್ಟೇ. ವೆರಿ ಸಿಂಪಲ್, ಮೊದಲಿಂದ ಹೇಳ್ಕೊಂಬಂದಿದ್ದಾರೆ. ಲಿಂಗಾಯತರಿಗೆ ಕೊಡೋಣ ಅಂತ ತೀರ್ಮಾನಕ್ಕೆ ಬಂದರೆ ಬೆಳಗಾವಿನಲ್ಲಿ ಲಿಂಗಾಯತರಿಗೆ ಕೊಟ್ಟರೆ ಮಗನಿಗೆ ಟಿಕೆಟ್ ಕೊಡಿಸೋದು, ಎಸ್ ಟಿ ಅಭ್ಯರ್ಥಿಗೆ ಕೊಡೋಣ ಅಂತ ಆದರೆ ಸತೀಶ್ ಜಾರಕಿಹೊಳಿ ಅವರು ನಿಂತ್ಕೋಬಹುದು, ಮಂತ್ರಿಗಳು ನಿಲ್ಲೋದಾದರೆ ಅಂತಕ್ಕಂಥ ಲೆಕ್ಕಾಚಾರ ಇದೆ. ಲಿಂಗಾಯತ ಕೋಟಾದಲ್ಲಿ ತಮ್ಮ ಪುತ್ರನಿಗೆ ಟಿಕೆಟ್ ಪಡಿತಕ್ಕಂಥದ್ದು ಅವರ ಪ್ಲ್ಯಾನು. ಇದು ಬೆಳಗಾವಿ ಜಿಲ್ಲೆ ಮೇಲೆ ಹಿಡಿತ ಸಾಧಿಸೋದಕ್ಕೆ ಹೆಬ್ಬಾಳ್ಕರ್ ಪ್ಲ್ಯಾನ್. ಬಟ್ ಇಬ್ಬರೂ ಕೂಡ ಇದಕ್ಕೆ ಬಣ ಬಡಿದಾಟ ಯಾಕೆ ಮಾಡಬೇಕು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂದರೆ ಆಯ್ತಪ್ಪ, ಇಬ್ಬರು ಪ್ರಭಾವಿಗಳಿದ್ದೀರಾ ಬೆಳಗಾವಿನಲ್ಲಿ, ಒಂದು ಸತೀಶ್ ಜಾರಕಿಹೊಳಿ ಮತ್ತೊಬ್ಬರು ಲಕ್ಷ್ಮೀ ಹೆಬ್ಬಾಳ್ಕರ್. ನೀವು ಇಬ್ಬರು ಕೂಡ ಒಂದೊಂದು ಕ್ಷೇತ್ರವನ್ನು ನೀವು ಈಗ ಹೆಂಗಿದ್ರು ಚಿಕ್ಕೋಡಿ ಮೀಸಲು ಕ್ಷೇತ್ರ, ಚಿಕ್ಕೋಡಿನಲ್ಲಿ ನೀವು ಎಸ್ ಟಿ ಕೊಡಲೇಬೇಕಾಗುತ್ತೆ. ಇನ್ನೊಂದು ಕ್ಷೇತ್ರ ಎಸ್ ಟಿಗೆ ಬೇಡಿಕೆ ಏನು? ಬೇಡಿಕೆ ಎಲ್ಲ ಕೊಡಲೇಬೇಕು, ಅದು ಎಸ್ ಟಿ ಮೀಸಲು ಕ್ಷೇತ್ರ ಅದು. ಹಾಗಾಗಿ ಚಿಕ್ಕೋಡಿನಲ್ಲಿ ಬೇಕಾದರೆ ಸತೀಶ್ ಜಾರಕಿಹೊಳಿ ಅವ್ರ ಕಡೆಯವರಿಗೆ ಕೊಟ್ಕೊಂಡು ಬೆಳಗಾವಿನಲ್ಲಿ ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆಯವರಿಗೆ ಟಿಕೆಟ್ ಕೊಟ್ಟು ಇಬ್ಬರು ಸೌಹಾರ್ದಯುತವಾಗಿ ಮಾತನಾಡಿಕೊಂಡು ಇಬ್ಬರು ಕೂಡ ಅವ್ರಿಗಿವರು ಇವ್ರಿಗವರು ಸಪೋರ್ಟಿವ್ ಆಗಿ ಎರಡೂ ಕ್ಷೇತ್ರ ಗೆಲ್ಲುವಂತಹ ಲೆಕ್ಕಾಚಾರವನ್ನು ಮಾಡ್ಕೋಬೋದು. ವೆರಿ ಸಿಂಪಲ್ ಅದು. ಇನ್ನು ಬಿ ಜೆ ಪಿ ವಿಚಾರಕ್ಕೆ ಬರೋಣ. ಬಿ ಜೆ ಪಿ ಲೋಕಸಭಾ ಚುನಾವಣೆಗೂ ಮುನ್ನ ಬೆಳಗಾವಿ ಭಿನ್ನಮತ ಅಂತಕ್ಕಂಥದ್ದು ಬಿಸಿ ತುಪ್ಪವಾಗಿದೆ. ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸತೀಶ್ ಜಾರಕಿಹೊಳಿ ಆದರೆ ಇಲ್ಲಿ ರಮೇಶ್ ಜಾರಕಿಹೊಳಿ ವರ್ಸಸ್ ಬಿ ಜೆ ಪಿ, ಮೂಲ ಬಿ ಜೆ ಪಿಗರು. ಕ್ಷೇತ್ರವಾರು ನಡೆದ ಬಿಜೆಪಿ ಸಭೆಯಲ್ಲಿ ಮೂಲ ವರ್ಸಸ್ ವಲಸಿಗರ ಸಂಘರ್ಷ ಜೋರಾಗಿದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿರುದ್ಧ ಮೂಲ ಬಿಜೆಪಿಗರು ಸಿಡಿದೆದ್ದಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಮೇಶ್ ಜಾರಕಿಹೊಳಿಗೆ ಚುನಾವಣೆಯ ಹೊಣೆಯನ್ನು ಹೊರಿಸಲಾಗಿತ್ತು. ಅಂದರೆ ಬೆಳಗಾವಿ ಜಿಲ್ಲೆಯ ಚುನಾವಣೆ ಹೊಣೆಯನ್ನು ಹೊರಿಸಲಾಗಿತ್ತು. ಅವ್ರು ಹೇಳಿದವ್ರಿಗೆ ಟಿಕೆಟ್ ಕೊಟ್ಟರು. ಈಗ ಉದಾಹರಣೆಗೆ ಲಕ್ಷ್ಮಣ್ ಸವದಿ ವಿರುದ್ಧ ಇವ್ರು ಹೇಳಿದ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಟ್ಟರು. ಆಮೇಲೆ ಶ್ರೀಮಂತ್ ಪಾಟೀಲ್, ಕಾಗವಾಡದಲ್ಲಿ ಶ್ರೀಮಂತ್ ಪಾಟೀಲ್ ಕೊಟ್ಟರು. ಎಲ್ಲ ಇವರು ಹೇಳಿದವರಿಗೆ ಕೊಟ್ಟಿದ್ದರು, ಬಟ್ ಅವ್ರು ಗೆಲ್ಲಿಲ್ಲ ಅಷ್ಟೇ. ಅವರಿಗೆ ಉಸ್ತುವಾರಿ ವಹಿಸಿದ ಪರಿಣಾಮ ಜಿಲ್ಲೆಯ 13 ಕ್ಷೇತ್ರಗಳಲ್ಲಿದ್ದ ಬಿಜೆಪಿ ಶಾಸಕರ ಸಂಖ್ಯೆ ಈಗ 7ಕ್ಕೆ ಇಳಿದಿದೆ. ಕಾಂಗ್ರೆಸ್ 5ರಿಂದ 11ಕ್ಕೆ ಹೆಚ್ಚಿಸಿಕೊಂಡಿದೆ ಸಂಖ್ಯೆ. ಈಗ ಲೋಕಸಭೆ ಚುನಾವಣೆಯಲ್ಲಿ ಜಾರಕಿಹೊಳಿ ಮಾತನ್ನು ಕೇಳಬೇಡಿ, ಜಿಲ್ಲೆಯಲ್ಲಿ ಸೃಷ್ಟಿಯಾಗಿರುವ ಬಿಕ್ಕಟ್ಟು ಶಮನ ಮಾಡುವಂತೆ ಆಗ್ರಹಿಸಿದ್ದಾರೆ. ಮೊದಲು ಜಿಲ್ಲಾ ಮಟ್ಟದಲ್ಲಿ ಒಗ್ಗಟ್ಟು ಮೂಡಿಸಿ ಎಂದಿದ್ದಾರಂತೆ ನಾಯಕರು. ಜಿಲ್ಲೆಯ ಎಲ್ಲ ನಾಯಕರ ಸಲಹೆ ಪಡೆದು ಚುನಾವಣಾ ತಂತ್ರಗಾರಿಕೆ ಮಾಡಿ ಯಾರದ್ದೋ ಒಬ್ಬರ ಮಾತನ್ನು ಕೇಳಿ ಜಿಲ್ಲೆಯ ಜವಾಬ್ದಾರಿ ಕೊಡಬೇಡಿ. ಸಚಿವ ಸತೀಶ್ ಜಾರಕಿಹೊಳಿ ಸ್ಪರ್ಧೆ ಬಗ್ಗೆ ಭಾರೀ ಚರ್ಚೆ ನಡೀತಾ ಇದೆ. ಹೀಗಾಗಿ ಜಿಲ್ಲೆಯಲ್ಲಿ ಬರುವ 2 ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂದರೆ ಒಗ್ಗಟ್ಟು ಬೇಕು. ಈ ನಿಟ್ಟಿನಲ್ಲಿ ಶೀಘ್ರದಲ್ಲೇ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಸ್ಥಳೀಯರ ಸಭೆಯನ್ನು ಕರೆಯಿರಿ ಅಂತ ಬೆಳಗಾವಿ ಭಾಗದ ಮುಖಂಡರು ಒತ್ತಾಯಿಸಿದಾರಂತೆ. ಇದೀಗ ಬೆಳಗಾವಿ ಆಂತರಿಕ ಸಂಘರ್ಷವನ್ನು ಹೈಕಮಾಂಡ್ ಗಮನಕ್ಕೆ ತಲುಪಿಸೋದಕ್ಕೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಮುಂದಾಗಿದ್ದಾರೆ. ನಾ ಹೇಳಿದ್ನಲ್ಲ, ಕಳೆದ ಚುನಾವಣೆಯಲ್ಲಿ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿಯನ್ನು ರಮೇಶ್ ಜಾರಕಿಹೊಳಿ ಅವರಿಗೆ ಕೊಟ್ಟಿದ್ದರು. ಅದರಿಂದ ಏನು ದೊಡ್ಡ ಲಾಭ ಆಗಲಿಲ್ಲ. ಇವ್ರ ಕಡೆ ಸ್ಪರ್ಧೆ ಮಾಡಿದಂಥವ್ರೆಲ್ಲರೂ ಕೂಡ ಇವ್ರು ಹೇಳಿದವರೆಲ್ಲ ಸೋತಿದ್ದಾರೆ. ಹಾಗಾಗಿ ಬೆಳಗಾವಿನಲ್ಲಿ 2 ಲೋಕಸಭಾ ಕ್ಷೇತ್ರ ಬರೋದ್ರಿಂದ ಎರಡನ್ನೂ ಗೆಲ್ಲಬೇಕು ಅಂದರೆ, ಈಗ ಒಂದು ವೇಳೆ ಏನಾದರೂ ಸತೀಶ್ ಜಾರಕಿಹೊಳಿ ಅವರು ಸ್ಪರ್ಧೆ ಮಾಡಿಬಿಟ್ರೆ ಫೈಟ್ ಸಿಕ್ಕಾಪಟ್ಟೆ ಜೋರಾಗಿರುತ್ತೆ. ಕಳೆದ ಬಾರಿ ಮಂಗಳ ಅಂಗಡಿ ವಿರುದ್ಧ ಸತೀಶ್ ಜಾರಕಿಹೊಳಿ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು. ಸುರೇಶ್ ಅಂಗಡಿ ಅವರು ಮೃತಪಟ್ಟರಲ್ಲ, ಆಗ 5,000 ಓಟಲ್ಲಿ ಸೋತಿದ್ದಷ್ಟೇ ಅವರು. ಹಾಗಾಗಿ ಈ ಸರ್ತಿ ಹಾಗಾಗೋದು ಬೇಡ ಅಂತ ಕೇಳ್ಕೊಂಡಿದ್ದಾರೆ. ಒಗ್ಗಟ್ಟು ತರೋದು ರಾಜ್ಯಾಧ್ಯಕ್ಷರ ಕೆಲಸ, ಅವರು ಅದನ್ನು ಮಾಡಬೇಕು. ಓಕೆ, ಇನ್ನು ಹಾಸನ ಚುನಾವಣೆಗೆ ದೋಸ್ತಿಗಳ ತಾಲೀಮು ಜೋರಾಗಿದೆ. ಹಾಸನದಲ್ಲಿ
ಬಹುತೇಕ ಈಗ ಪ್ರಜ್ವಲ್ ರೇವಣ್ಣ JDSನ ಏಕೈಕ ಸಂಸದರಿದ್ದಾರೆ. ಹಾಸನ ಲೋಕಸಭೆ ಕ್ಷೇತ್ರದ ಫೈಟ್ ಇವಾಗ ಶುರುವಾಗಿದೆ. ಹಾಸನವನ್ನು JDSಗೆ ಬಿಟ್ಕೊಡೋದಕ್ಕೆ BJP ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಪ್ರಜ್ವಲ್ ರೇವಣ್ಣ ಸ್ಪರ್ಧೆಗೆ ಸ್ಥಳೀಯ BJP ನಾಯಕರು ರೆಡ್ ಸಿಗ್ನಲ್ ತೋರಿಸ್ತಾ ಇದ್ದು, ದೇವೇಗೌಡರು ಅಥವಾ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರೆ ನಮ್ಮ ವಿರೋಧ ಇಲ್ಲ, ಪ್ರಜ್ವಲ್ ಸ್ಪರ್ಧೆಗೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ಹೇಳಿದಾರಂತೆ. ರಾಜ್ಯ ನಾಯಕರ ಬಳಿ ಹಾಸನ BJPಗೆ ಪಡೆಯುವಂತೆ ಒತ್ತಡವನ್ನು ಹೇರಿದಾರಂತೆ. ಹಾಗಾದರೆ ಪ್ರಜ್ವಲ್ ರೇವಣ್ಣ ಸ್ಪರ್ಧೆಗೆ BJP ವಿರೋಧ ಯಾಕೆ ಅಂತ ನೋಡೋಣ. ಈಗ ಹೇಳಿ ಕೇಳಿ ಹಾಸನ ಒಂದೇ ಕ್ಷೇತ್ರದಲ್ಲಿ JDS ಗೆದ್ದಿರೋದು. ಆ ಕ್ಷೇತ್ರವನ್ನು ಸಹಜವಾಗಿ JDSಗೆ ಬಿಟ್ಟುಕೊಟ್ಟೇ ಕೊಡ್ತಾರೆ. ಆದರೆ ಪ್ರಜ್ವಲ್ ರೇವಣ್ಣ ಬೇಡ ಅಂತ ಸ್ಥಳೀಯ BJPಗರು ಯಾಕೆ ನೋಡಿ, ಹಾಸನದಲ್ಲಿ ನಮ್ಮ ಮೈತ್ರಿಗೆ ಒಪ್ಪಿಗೆ ಇದೆ, ಆದರೆ ಪ್ರಜ್ವಲ್ ರೇವಣ್ಣ ಸ್ಪರ್ಧೆಗೆ ನಮ್ಮ ವಿರೋಧ ಇದೆ ಅಂತ ಅಲ್ಲಿನ ಲೋಕಲ್ ಲೀಡರ್ಸ್ ಹೇಳೋದು. ಹಾಲಿ ಸಂಸದ ಪ್ರಜ್ವಲ್ ಕ್ಷೇತ್ರದಲ್ಲಿ ಹೆಸರನ್ನು ಕೆಡಿಸ್ಕೊಂಡಿದ್ದಾರೆ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದನ್ನು ಹೈಕಮಾಂಡ್ ಗಮನಕ್ಕೆ ತಗೋಬೇಕು. ಪ್ರಜ್ವಲ್ ರೇವಣ್ಣ ಕ್ಷೇತ್ರದಲ್ಲಿ ಹೆಸರನ್ನು ಕೆಡಿಸ್ಕೊಂಡಿದ್ದಾರೆ. ಹೀಗಾಗಿ ಅವರೇ ಅಭ್ಯರ್ಥಿ ಆದರೆ ಸೋಲುವ ಸಾಧ್ಯತೆ ಹೆಚ್ಚಿದೆ. ಕಾಂಗ್ರೆಸ್ನವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಒಬ್ಬರನ್ನ ಹಾಕಿದ್ರೆ ಪ್ರಜ್ವಲ್ ರೇವಣ್ಣ ಗೆಲ್ಲಲ್ಲ. ಪ್ರಜ್ವಲ್ ರೇವಣ್ಣ ವಿರುದ್ಧ ವಿರೋಧಿ ಅಲೆ ಇದೆ, ವಿರೋಧಿ ಅಲೆ. ಅವರಿಗೆ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ ಅದರ ಲಾಭವನ್ನು ಪಡೆಯುತ್ತೆ ಅಂತ ಹೇಳ್ತಾರೆ. ಹೌದು, ಸಹಜವಾಗಿ ಒಂದು ವೇಳೆ ಆಡಳಿತ ವಿರೋಧಿ ಅಲೆ ಇದ್ದರೆ ಅದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟು. ಹಾಸನದಲ್ಲಿ ದೇವೇಗೌಡರು ಅಥವಾ ಕುಮಾರಸ್ವಾಮಿ ನಿಂತರೆ ನಮ್ಮ ವಿರೋಧ ಇಲ್ಲ ಅಂತ ಹೇಳ್ತಾರೆ. ನಾವೆಲ್ಲ ಒಗ್ಗಟ್ಟಿಂದ ಕೆಲಸ ಮಾಡ್ತೀವಿ, ಇಲ್ಲಿ ಇಬ್ಬರಲ್ಲಿ ಯಾರೇ ನಿಂತರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಪ್ರಜ್ವಲ್ಗೆ ಟಿಕೆಟ್ ಕೊಡೋದಾದರೆ ಈ ಕ್ಷೇತ್ರವನ್ನು BJPನೇ ಪಡೀಲಿ. ಯಾಕೆಂದರೆ ಈಗ ಹಾಸನ ಜಿಲ್ಲೆಯಲ್ಲಿ ಇಬ್ಬರು BJP ಶಾಸಕರಿದ್ದಾರೆ. ಒಂದು ಬೇಲೂರು, ಮತ್ತೊಂದು ಸಕಲೇಶ್ಪುರ BJP ಶಾಸಕರಿದ್ದಾರೆ. ಆಮೇಲೆ ಪ್ರೀತಮ್ ಗೌಡನು ಹಾಸನದಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ, ಅವರ ಸಂಘಟನೆ ಕೂಡ ಜೋರಾಗಿದೆ. ಆಮೇಲೆ ವಿಧಾನಸಭಾ ಚುನಾವಣೆಯಲ್ಲಿ ಬೇರೆ ಕ್ಷೇತ್ರಗಳಲ್ಲಿ BJP ಸೋತಿದ್ರೂ ಕೂಡ ದೊಡ್ಡ ಮಟ್ಟದ ಮತ ಬಂದಿದೆ, ಓಟ್ ಹಾಕಿದ್ದಾರೆ ಜನ ತುಂಬ. ಹೀಗಾಗಿ BJPನೇ ನಿಂತ್ಕೊಂಡ್ಬಿಟ್ರೆ ಗೆಲುವು ಸಾಧ್ಯ ಅಂತ ಇವರು ವಾದ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಗೈನ್ ಇದು ಕೂಡ ಹೈಕಮಾಂಡ್ ಲೆವೆಲ್ನಲ್ಲಿ ತೀರ್ಮಾನ ಆಗಬೇಕು. JDS ಅವರು ಸಹಜವಾಗಿ ಹಾಸನವನ್ನು ನಮಗೆ ಬಿಟ್ಕೊಡಿ ಅಂತ ಕೇಳ್ತಾರೆ. ಅವರ ಫಸ್ಟ್ ಪ್ರಯಾರಿಟಿ ಇರೋದೇ ಹಾಸನ. ಹಾಸನದಲ್ಲಿ ಬಿಟ್ಕೊಟ್ರೆ BJP ಅವರು ಕ್ಯಾಂಡಿಡೇಟ್ ಯಾರು ಅನ್ನೋದನ್ನು JDS ಅವರೇ ತೀರ್ಮಾನ ಮಾಡ್ಕೋತಾರೆ. ಓಕೆ, ಅದನ್ನೇನು ಮೋದಿ ಅವರು ಅಮಿತ್ ಶಾ ಅವರು ಕೂತ್ಕೊಂಡು ತೀರ್ಮಾನ ಮಾಡಬೇಕು ಅಂತ ಏನಿಲ್ಲ, ಅದನ್ನು ಅವ್ರು ಮಾಡ್ಕೋತಾರೆ. ಬಟ್ ಗೆಲ್ಲಿಸ್ಕೊಳ್ಳೋದು ಈಗ BJP ನಾಯಕರನ್ನ ವಿಶ್ವಾಸಕ್ಕೆ ತಗೊಳ್ಳೋದು, ಇಬ್ಬರು ಶಾಸಕರಿದ್ದಾರೆ, ಪ್ರೀತಮ್ ಗೌಡ ಇದ್ದಾರೆ, ಇವರೆಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಮಾಡ್ಕೋಬೇಕಾಗುತ್ತೆ ಅಷ್ಟೇ.